everyone. I'm Dr. Nagamani KN, working as the Assistant Professor at Government First Grade College, KGF. Welcome to Part 2 Reconciliation Statement. These are the very important points you should remember while doing the reconciliation statement. ಈ ಪಾಯಿಂಟ್ಸ್ ಏನಾದ್ರು ನೀವು ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ನೀವು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಮಾಡ್ಬೋದು. ಏನು ಈ ಪಾಯಿಂಟ್ಸು? ಆ ಪಾಯಿಂಟ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೋಡಬೇಕು ನಮಗೆ ಏನು ಪ್ರಾಫಿಟ್ ಕೊಟ್ಟಿದ್ದಾರೆ ಅಂತ. ವೆನ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಅದನ್ನು ಬೇಸ್ ಆಗಿ ತಗೊಂತೀವಿ. ನಾವು ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. So these are the four important points you should remember. The first one is expenses recorded in cost accounts. Some of the expenses they are going to record only in the cost account and they won't record in the financial accounts. For example, works overhead recorded in cost account ಅಂತ ಕೊಟ್ಟಿರ್ತಾರೆ. ಅಂದರೆ ವರ್ಕ್ಸ್ ಓವರ್ಹೆಡ್ ಕಾಸ್ಟ್ ಅಕೌಂಟ್ ಅಲ್ಲಿ ಮಾತ್ರ ರೆಕಾರ್ಡ್ ಆಗಿದ್ದೆ, ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಅದನ್ನ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಅಂಡ್ ಸಮ್ ಟೈಮ್ಸ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ವರ್ಕ್ಸ್ ಓವರ್ಹೆಡ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ₹10,000 ಅಂತ ಕೊಡ್ತಾರೆ. ದೆನ್ ವರ್ಕ್ಸ್ ಓವರ್ಹೆಡ್ ರೆಕಾರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 8,000 ಅಂತ ಕೊಡ್ತಾರೆ. ಈ 2,000 ಯಾವ್ದ್ರಲ್ಲಿ ಜಾಸ್ತಿ ರೆಕಾರ್ಡ್ ಆಗಿದೆ, ಕಾಸ್ಟ್ ಅಕೌಂಟ್ ಅಲ್ಲಿ. ಆ 2,000 ನ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್. ಎಕ್ಸ್ಪೆನ್ಸಸ್ ಕಾಸ್ಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಯಾವಾಗ ರೆಕಾರ್ಡ್ ಆಗಿರಲ್ಲ ಅಂತ ಹೇಳಿದ್ರೆ ಸಮ್ ಆಫ್ ದ expenses are there that is going to record only in the financial expenses. For example, income tax paid, goodwill written off, dividend paid, preliminary expenses written off, etc. ಅದನ್ನ ಏನ್ ಮಾಡಬೇಕು, ನಾವು ಡಿಡಕ್ಟ್ ಮಾಡಬೇಕು ಪ್ರಾಫಿಟ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಾರಿ ಏನಾಗುತ್ತೆ, ಸೇಮ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ವರ್ಕ್ಸ್ ಓವರ್ಹೆಡ್. ವರ್ಕ್ಸ್ ಓವರ್ಹೆಡ್ 10,000 recorded in cost account and works overhead 12,000 recorded in financial accounts. ಈ 2,000 ಕಡಿಮೆ ರೆಕಾರ್ಡ್ ಆಗಿದೆ ಕಾಸ್ಟ್ ಅಕೌಂಟ್ ಅಲ್ಲಿ, ಅದನ್ನ ನಾವೇನ್ ಮಾಡಬೇಕು, ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ದಟ್ ವಿ ನೀಡ್ ಟು ಡಿಡಕ್ಟ್. ಕೆಲವೊಂದು ಇನ್ಕಮ್ಸ್ ಏನಾಗುತ್ತೆ, ಕಾಸ್ಟ್ ಅಕೌಂಟ್ ಅಲ್ಲಿ ಮಾತ್ರ ರೆಕಾರ್ಡ್ ಮಾಡಿರ್ತಾರೆ, ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿರೋದಿಲ್ಲ. ಆ ಅಮೌಂಟ್ ನ ನಾವು ಪ್ರಾಫಿಟ್ ಅಲ್ಲಿ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಕೆಲವೊಂದು ಇನ್ಕಮ್ಸ್ ನ ಕಾಸ್ಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಲ್ಲ, ಓನ್ಲಿ ದೇ ಆರ್ ಗೋಯಿಂಗ್ ಟು ರೆಕಾರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಟ್ರಾನ್ಸ್ಫರ್ ಫೀಸ್, ಇದನ್ನೆಲ್ಲ ಏನ್ ಮಾಡಬೇಕು, ನೆಟ್ ಪ್ರಾಫಿಟ್ಗೆ ಆಡ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ ವೆನ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್. ಇಲ್ಲಿ ಬೇಸ್ ಯಾವ್ದು ಕೊಡ್ತಾ ಇದ್ದಾರೆ, ಫೈನಾನ್ಷಿಯಲ್ ಅಕೌಂಟ್ಸ್ ಪ್ರಾಫಿಟ್ ನ ಕೊಡ್ತಾ ಇದ್ದಾರೆ. ಆಗ ನಾವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲ ಅಂದ್ರೆ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ಅಂತ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ we need to calculate profit or loss as per financial accounts. ಅದಕ್ಕೆ ಏನ್ ರೂಲ್ಸ್ ಇಲ್ಲಿ, ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಡಿಡಕ್ಟ್ ಮಾಡಬೇಕು. ದೆನ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಆಡ್ ಟು ದ ಪ್ರಾಫಿಟ್. ನೆಕ್ಸ್ಟ್ ಎಕ್ಸ್ಪೆನ್ಸ್ ಇನ್ಕಮ್ಸ್ recorded in cost account add, then incomes not recorded in cost accounts deduct. So ಇದಕ್ಕೆ ಆಪೋಸಿಟ್, ಇಲ್ಲಿ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಿರೋದಕ್ಕೆ ಆಪೋಸಿಟ್ ನಾವು ಇಲ್ಲಿ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ಗೆ ಫಾಲೋ ಮಾಡ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಿದ್ರೆ ಆಡ್ ಮಾಡ್ತೀವಿ, ಅದೇ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ಕೊಟ್ಟಿದ್ರೆ ಅದನ್ನ ಡಿಡಕ್ಟ್ ಮಾಡ್ತೀವಿ. Problem. This problem has given in the year May 2017.
From the following, prepare a reconciliation statement. Calculate profit as per financial accounts. And the first information given is here net profit as per costing records rupees 1,72,400. In this problem they have given only net profit as per costing records and we need to calculate what is the profit as per financial accounts. Then there are some other transactions are given here. ಈ ಟ್ರಾನ್ಸಾಕ್ಷನ್ಸ್ಗೆಲ್ಲ ಡೀಟೈಲ್ ಆಗಿ ಎಕ್ಸ್ಪ್ಲೈನು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡಿದ್ದೀನಿ. Before doing the reconciliation statement, I have done working note. ಈ ವರ್ಕಿಂಗ್ ನೋಟ್ನ ನೀವು ಎಕ್ಸಾಮಲ್ಲೇನು ಮಾಡೋಷ್ಟಿಲ್ಲ, ಡೈರೆಕ್ಟಾಗಿ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಮಾಡ್ಬೋದು. ಬಟ್ ನಾನು ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಟ್ರಾನ್ಸಾಕ್ಷನ್ಸ್ಗೆಲ್ಲ ಏನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಯಾಕಂದರೆ ಇನ್ ಡೀಟೈಲ್ ಆಗಿ ಇಲ್ಲಿ ಏನದು ಎಕ್ಸ್ಪೆನ್ಸಸ್ಸಾ, ಇನ್ಕಮ್ಮಾ, ಅದರ ರೂಲ್ಸ್ ಏನು, ಆ್ಯಡ್ ಮಾಡಬೇಕಾ, ಡಿಡಕ್ಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಈ ವರ್ಕಿಂಗ್ ನೋಟಲ್ಲಿ ಕಂಪ್ಲೀಟಾಗಿ ನಾನು ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಬೇಸ್ ತಗೊಂಡು ನೀವು ಈಸಿಯಾಗಿ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಮಾಡಬಹುದು. ಫಸ್ಟ್ ಒನ್ ಈಸ್ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ rupees 3,120. ಈ ವರ್ಕ್ಸ್ ಓವರ್ ಹೆಡ್ ಅಂದರೆ ಏನು? ಇಟ್ ಈಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್, ಕಡಿಮೆ ರೆಕಾರ್ಡ್ ಮಾಡಿದ್ದಾರೆ ಕಾಸ್ಟ್ ಅಕೌಂಟಲ್ಲಿ ಅಂತ ಹೇಳಿಬಿಟ್ಟು. ಸೊ ದ ರೂಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಆರ್ ಅಂಡರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್, ಎರಡು ಒಂದೇ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ನಾಟ್ ರೆಕಾರ್ಡೆಡ್ ಆರ್ ಅಂಡರ್ ರೆಕವರ್ಡ್, ಇಟ್ ಈಸ್ ಬೋತ್ ಒನ್ ಅಂಡ್ ದ ಸೇಮ್. ಅದನ್ನು ಏನು ಮಾಡಬೇಕು? ಡಿಡಕ್ಟ್ ಮಾಡಬೇಕು ಫ್ರಮ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್. ಸೆಕೆಂಡ್ ಒನ್ ಈಸ್ administrative overhead recovered in excess rupees 1,700. Administrative overhead, it is also an indirect expenses. Over recovered, ಜಾಸ್ತಿ ರೆಕಾರ್ಡ್ ಮಾಡಿದರೆ ಕಾಸ್ಟ್ ಅಕೌಂಟ್ ಅಲ್ಲಿ. ಓಕೆ, ವಾಟ್ ಇಸ್ ದ ರೂಲ್? ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಆರ್ ಎಕ್ಸ್ಪೆನ್ಸಸ್ ಓವರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಸೊ ಎಕ್ಸ್ಪೆನ್ಸಸ್ ರೆಕಾರ್ಡ್ ಅಂತ ಹೇಳಿದ್ರೇನು ಒಂದೇ ಅನ್ಕೋಬೇಕು, ಎಕ್ಸ್ಪೆನ್ಸಸ್ ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೇನು ಒಂದೇ ಅಂತ ಅನ್ಕೋಬೇಕು. ಅದನ್ನೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಯಾವುದಕ್ಕೆ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ರೆಕಾರ್ಡ್ಸ್ rupees 11,000. ಡಿಪ್ರಿಸಿಯೇಷನ್ ಇಸ್ ಎನ್ ಎಕ್ಸ್ಪೆನ್ಸ್. ರೆಕಾರ್ಡ್ ಎಲ್ಲಿ ಮಾಡಿದ್ದಾರೆ? ಓನ್ಲಿ ಇನ್ ದ ಫೈನಾನ್ಷಿಯಲ್ ಅಕೌಂಟ್. ಇಲ್ಲಿ ಓನ್ಲಿ ಅಂತ ಕೊಟ್ಟಿಲ್ಲ, ಬಟ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ನಾವೇನಂತ ತಿಳ್ಕೋಬೇಕು? ಅವರು ಫೈನಾನ್ಷಿಯಲ್ ರೆಕಾರ್ಡ್ಸಲ್ಲಿ ಎಂಟರ್ ಮಾಡಿದ್ದಾರೆ, ಕಾಸ್ಟ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಮಾಡಿಲ್ಲ. ಓಕೆ, ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಮೀನ್ಸ್ ವಿ ನೀಡ್ ಟು ಡಿಡಕ್ಟ್ ಫ್ರಮ್ ದ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್. Next, interest received but not included in costing rupees 8,000. Interest received, it is purely financial income. ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಹೇಳಬೇಕಾದ್ರೆ ಅವರು ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿದಾರ, ಕಾಸ್ಟ್ ಬುಕ್ಸ್ ಅಲ್ಲಿ ರೆಕಾರ್ಡ್ ಮಾಡಿದಾರ ಅಂತ ಹೇಳಿಲ್ಲ. ಬಟ್ ಇಂಟ್ರೆಸ್ಟ್ ರಿಸೀವ್ಡ್ ಇಸ್ ಎ ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಯಾವುದು ಫೈನಾನ್ಷಿಯಲ್ ಇನ್ಕಮು, ಯಾವುದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ. ಅದರಲ್ಲಿ ನೀವು ನೋಡ್ಬೋದು. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಇಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್. ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ ಅಂದರೆ ಎಲ್ಲಿ ರೆಕಾರ್ಡ್ ಮಾಡ್ತಾರೆ? ಓನ್ಲಿ ಇನ್ ದ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ನಾಟ್ ರೆಕಾರ್ಡೆಡ್ ಇನ್ ದ ಕಾಸ್ಟ್ ಅಕೌಂಟ್. ಇನ್ಕಮ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್. What is the rule? We need to add to the net profit as per cost books. Next, income tax provided in financial books rupees 40,300. Income tax is also purely financial expense, recorded only in financial account and not recorded in cost account. Expenses not recorded in cost account andre we need to deduct. Next, bank interest credited in financial books rupees 750. It is purely financial income. Financial income ಅಂದ್ರೆ ಎಲ್ಲಿ ರೆಕಾರ್ಡ್ ಮಾಡ್ತಾರೆ? ಓನ್ಲಿ ಇನ್ ದ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ನಾಟ್ ಇನ್ ದ ಕಾಸ್ಟ್ ಅಕೌಂಟ್. ಸೊ ಇನ್ಕಮ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ವಿ ಶುಡ್ ಆಡ್. ನೆಕ್ಸ್ಟ್,
Stores adjustment credited in financial books rupees 475. Stores adjustment credited means it is an income. Recorded only in financial account and not recorded in cost account. So income not recorded in cost account andre ಏನು ಮಾಡಬೇಕು add to the net profit as per cost books. Depreciation of stock charged in financial books rupees 6750. So depreciation it is an expenses recorded only in the financial account and not recorded in cost account. Expenses not recorded in cost account means we should deduct from the net profit as per cost books. The last one is depreciation recovered in costing rupees 12,300. So depreciation is an expense recovered in cost account ಅಲ್ಲಿ 12,300 record ಮಾಡಿದ್ದಾರೆ. Expenses recorded in cost account means we should add to the net profit as per cost book. ನೋಡಿ ಇಲ್ಲಿ ಡಿಪ್ರಿಸಿಯೇಷನ್ ಅನ್ನೋದು 3 ಕೊಟ್ಟಿದ್ದಾರೆ. ಒನ್ ಈಸ್ ಡಿಪ್ರಿಸಿಯೇಷನ್, ಥರ್ಡ್ ಒನ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ ಅಂಡ್ ಏಯ್ತ್ ಒನ್ ಈಸ್ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಡಿಫ್ರೆಂಟ್. ಸ್ಟಾಕ್ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನೈನ್ತ್ ಒನ್ ಡಿಪ್ರಿಸಿಯೇಷನ್ ರೆಕಾರ್ಡ್ ಇನ್ ಕಾಸ್ಟಿಂಗ್ rupees 12,300 ಕೊಟ್ಟಿದ್ದಾರೆ. ನೌ this is one method what I have explained. This is one method. One more method is there. What is that? We can take the difference of this depreciation. Financial records ಅಲ್ಲಿ 11,000 depreciation record ಆಗಿದೆ, ಕಾಸ್ಟಿಂಗ್ ಅಲ್ಲಿ 12,300 ರೆಕಾರ್ಡ್ ಆಗಿದೆ. ಈ ಕಾಸ್ಟಿಂಗ್ ಅಲ್ಲಿ ಏನ್ ಮಾಡಿದ್ದಾರೆ 1,300 ಹೇಗೆ ಬಂತು 1,300 12,300 minus 11,000 means 1,300 ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ ಯಾವುದರಲ್ಲಿ ಕಾಸ್ಟಿಂಗ್ ಅಲ್ಲಿ. ಸೊ ಎಕ್ಸ್ಪೆನ್ಸಸ್ ಓವರ್ ರಿಕವರ್ಡ್ ಆರ್ ಎಕ್ಸಸ್ ರಿಕವರ್ಡ್ ಇನ್ ಕಾಸ್ಟ್ ಮೀನ್ಸ್ ಆಡ್ ಎಷ್ಟು 1,300 ನ ಆಡ್ ಮಾಡಬೇಕು. ಆವಾಗ 1,300 ನ ಆಡ್ ಮಾಡಿದರೆ ಅಂತ ಹೇಳಿದ್ರೆ ಈ ಡಿಪ್ರಿಸಿಯೇಷನ್ 11,000 ನ ಡಿಡಕ್ಟ್ ಮಾಡಬಾರ್ದು, ಮತ್ತೆ ಈ ಡಿಪ್ರಿಸಿಯೇಷನ್ 12,300 ನ ಆಡ್ ಮಾಡಬಾರ್ದು. ಯಾವುದಾದ್ರೂ ಒಂದು ರೂಲ್ಸ್ ನ ಮಾತ್ರ ನೀವು ಫಾಲೋ ಮಾಡಬೇಕು. ಸೊ ಇಟ್ ಈಸ್ ಬೆಟರ್ ಟು ಫಾಲೋ ದಿಸ್ ರೂಲ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್. ನೀವು ಡಿಫರೆನ್ಸ್ ಅಮೌಂಟ್ ನ ತಗೊಳೋದಕ್ಕೆ ಹೋಗಬೇಡಿ. ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೋ ಆ ಅಮೌಂಟ್ಸ್ ನ ಮಾತ್ರ ತಗೊಂಡು ನೀವು ರೆಕಾರ್ಡ್ ಮಾಡಿಕೊಂಡು ಹೋಗಿ. Now we are doing the reconciliation statement. In the problem it is given net profit as per cost account 1,72,400 that we have to enter first. Then ಇಲ್ಲಿ ಆಡ್ ಮತ್ತೆ ಲೆಸ್ ಅಂತ ಹೆಡಿಂಗ್ಸ್ ಬರ್ದಿದ್ದೀವಿ. ಈ ಆಡ್ ಅಲ್ಲಿ ಯಾವ್ದಾದ್ರು ಆಡ್ ಮಾಡಬೇಕು ಅಂತ ಇನ್ ಡೀಟೈಲ್ ನಾನು ಪ್ರೀವಿಯಸ್ ಸ್ಲೈಡ್ ವರ್ಕಿಂಗ್ ನೋಟ್ ಅಲ್ಲಿ ಹೇಳಿದ್ದೀನಿ, ಮತ್ತೆ ಲೆಸ್ ಯಾವ್ದನ್ನ ಮಾಡಬೇಕು ಅಂತ ಹೇಳಿದ್ದೀನಿ. ಫಸ್ಟ್ ಏನೇನು ಆಡ್ ಮಾಡಬೇಕು ಅದನ್ನೆಲ್ಲ ಬರೀರಿ. ದೆನ್ ಆಡ್ ಮಾಡಿ. ಈ ಆಡ್ ಮಾಡಬೇಕಾಗಿರೋ ಅಮೌಂಟ್ಸ್ನೆಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ 1,700 ಪ್ಲಸ್ 8,000 ಪ್ಲಸ್ 750 ಪ್ಲಸ್ 475 ಪ್ಲಸ್ 12,300 ಆಡ್ ಮಾಡಿದ್ರೆ ನಮಗೆ 23,225 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಹಾಕಿ. ದೆನ್ 1,72,400 ಪ್ಲಸ್ 23,225 1,95,625 ಬರುತ್ತೆ. ದೆನ್ ಲೆಸ್ ಯಾಕೆ ಮಾಡಬೇಕು, ಯಾವುದಾದ್ರನ್ನ ಮಾಡಬೇಕು ಅಂತಲೂ ನಾವು ವರ್ಕಿಂಗ್ ನೋಟಲ್ಲಿ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಅಲ್ಲಿ ಲೆಸ್ ಏನು ಮಾಡಬೇಕು, ಡಿಡಕ್ಟ್ ಏನು ಮಾಡಬೇಕು ಅಂತ ಹೇಳಿದೀವೋ ಆ ಐಟಮ್ಸ್ನೆಲ್ಲ ಬರೆದಿದ್ದೀವಿ ಇಲ್ಲಿ. ಸೊ ಇಲ್ಲಿ ಈ ಏನು ಮಾಡಬೇಕು ಲೆಸ್ ಮಾಡಬೇಕಾಗಿರೋ ಅಮೌಂಟ್ಸ್ನೆಲ್ಲ ಇನ್ನರ್ ಕಾಲಮಲ್ಲಿ ಫಸ್ಟ್ ಬರ್ಕೊಳ್ಳಿ. ದಟ್ ಈಸ್ 3,120 ಪ್ಲಸ್ 11,000 ಪ್ಲಸ್ 40,300 ಪ್ಲಸ್ 6,750 ಇದನ್ನೆಲ್ಲ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಹಾಕಿ. ಇಲ್ಲಿ 61,170 ಬರುತ್ತೆ. ನೀವು ಈ ಅಮೌಂಟ್ ಇದೆಯಲ್ವ 1,95,625 ಅದರಲ್ಲಿ 61,170ನ ಲೆಸ್ ಮಾಡಿದ್ರೆ ನಮಗೆ 1,34,455 ಬರುತ್ತೆ. This is the answer, that is net profit as per financial accounts. Problem. This problem has given in the year June 2007. The net profit of a manufacturing company appeared at rupees 76,500
as per financial accounts for the year ended 31st March 2008. The cost books, however, revealed a net profit of rupees 88,460 for the same period. A careful scrutiny of the figures from both the set of accounts revealed the following facts. Nodi, in this problem, profit as per financial accounts it is given 76,500 and profit as per cost books also given, that is 88,460. We need to calculate. You are required to prepare reconciliation statement also we have to prepare, and also memorandum of reconciliation statement. And for all these transactions I have explained in the next slide under the working note. Before doing reconciliation statement, ಇಲ್ಲಿ ನಾನು ವರ್ಕಿಂಗ್ ನೋಟ್ನ ಮಾಡಿದ್ದೀನಿ. ಈ ವರ್ಕಿಂಗ್ ನೋಟು ನೀವು ಎಕ್ಸಾಮಲ್ಲಿ ಬರೆಯೋ ಹಾಗೆ ಇಲ್ಲ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಮಾತ್ರ ನಾನು ವರ್ಕಿಂಗ್ ನೋಟ್ನ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಅದನ್ನು ಆ್ಯಡ್ ಮಾಡಬೇಕಾ ಡಿಡಕ್ಟ್ ಮಾಡಬೇಕಾ ಅಂತ ಯೋಚನೆ ಮಾಡಿ ಡೈರೆಕ್ಟಾಗಿ ನೀವು ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟಲ್ಲಿ ಬರೀಬೋದು. ನೋಡಿ, ಈ ಪ್ರಾಬ್ಲಮಲ್ಲಿ ನಮಗೆ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಬುಕ್ಸ್ನ ಕೊಟ್ಟಿದ್ದಾರೆ. ನೀವು ಯಾವುದ್ರನ್ನಾದರೂ ಬೇಸ್ ತಗೋಬೋದು. ಬಟ್ ಕಾಸ್ಟ್ ಬುಕ್ಸ್ ನೆಟ್ ಪ್ರಾಫಿಟ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಬೇಸ್ ಆಗಿ ಅದಕ್ಕೆ ಬೇರೆ ರೂಲ್ಸ್ ಬರುತ್ತೆ. ಆ್ಯಂಡ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಬೇರೆ ರೂಲ್ಸು ಬರುತ್ತೆ. ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಾಡಿರೋದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಬುಕ್ಸ್ನ ತೊಗೊಂಡಿದ್ವಿ, ಅದೇ ರೂಲ್ಸ್ನ ಇಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾನು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ಬುಕ್ಸ್ನ ಬೇಸ್ ಆಗಿ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಈಸ್ income tax provided in financial books rupees 10,000. Income tax, it is purely financial expense recorded only in the financial account and not recorded in cost account. So expenses not recorded in cost account means we should deduct. ಇಲ್ಲಿ ಡಿಡಕ್ಟ್ ಮತ್ತು ಆ್ಯಡ್ ಅಂತ ಹೇಳ್ತಾ ಇರೋದು ಯಾವುದಕ್ಕೆ ಆ್ಯಡ್ ಮಾಡಬೇಕು ಯಾವುದಕ್ಕೆ ಡಿಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ಸ್ಗೆ. Second one is bank interest credited in financial books rupees 250. Bank interest credited, it is purely financial income recorded only in financial account and not recorded in cost account. Income not recorded in cost account means we should add. Then works overhead under recovered in cost books rupees 1,550. Works overhead means it is an indirect expenses under recovered in cost account, ಕಡಿಮೆ ರಿಕವರ್ ಮಾಡಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಆರ್ ಅಂಡರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳಿದ್ರೆ ವಿ ಶುಡ್ ಡಿಡಕ್ಟ್. ದೆನ್ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ rupees 5,600. ಡಿಪ್ರಿಸಿಯೇಷನ್ ಮೀನ್ಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ರೆಕಾರ್ಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟಲ್ಲಿ ಎಷ್ಟು ರೆಕಾರ್ಡ್ ಮಾಡಿದರೆ 5,600. ಸೊ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಡಿಡಕ್ಟ್. ದೆನ್ ಡಿಪ್ರಿಸಿಯೇಷನ್ ರೆಕಾರ್ಡ್ ಇನ್ ಕಾಸ್ಟ್ ಬುಕ್ 6,000. ಡಿಪ್ರಿಸಿಯೇಷನ್ ಕಾಸ್ಟ್ ಬುಕ್ಸ್ ಅಲ್ಲಿ ಎಷ್ಟು ರೆಕಾರ್ಡ್ ಮಾಡಿದರೆ 6,000. ಸೊ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಆ್ಯಡ್ ಮಾಡಬೇಕು. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿರೋದು ಒನ್ ಮೆಥಡು. ಏನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೋ ಅದನ್ನು ಡೈರೆಕ್ಟಾಗಿ ಹಾಗೆ ರೆಕಾರ್ಡ್ ಮಾಡಿ, ದಟ್ ಈಸ್ ಡಿಪ್ರಿಸಿಯೇಷನ್ನು ಫೈನಾನ್ಷಿಯಲ್ ಬುಕ್ಸಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಡಿಡಕ್ಟ್ ಮಾಡಿ, ಡಿಪ್ರಿಸಿಯೇಷನ್ನು ಕಾಸ್ಟ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡಿ. ಇದನ್ನು ಡಿಫ್ರೆನ್ಸ್ ಏನು ತೊಗೊಳೋದಕ್ಕೆ ಹೋಗಬೇಡಿ. ಡಿಫ್ರೆನ್ಸ್ ಏನಾದರೂ ಅಮೌಂಟ್ ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಹೇಳಿದ್ರೆ ಆವಾಗ ನೀವು ಈ ಅಮೌಂಟ್ನ ಬರೀಬಾರ್ದು. ಏನು ಅಮೌಂಟ್ ಫೈನಾನ್ಷಿಯಲ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ, ಏನು ಅಮೌಂಟ್ ಕಾಸ್ಟ್ ಬುಕ್ಸಲ್ಲಿ ಕೊಟ್ಟಿದ್ದಾರೋ ಆ ಅಮೌಂಟು ಬರೀಬಾರ್ದು, ಡಿಫ್ರೆನ್ಸ್ ಅಮೌಂಟ್ ಮಾತ್ರ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ಬರೀಬೇಕು ಅಂತ ಹೇಳಿದ್ರೆ ಡಿಫ್ರೆನ್ಸಿಂಗ್ ಫಿಗರ್ ಈಸ್ 6,000 ಮೈನಸ್ 5,600 ಅಂದರೆ 400 ಬರುತ್ತೆ. ಆ 400 ಕಾಸ್ಟ್ ಬುಕ್ಸಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಆ್ಯಡ್ 400 ಮಾಡಬೇಕಾಗತ್ತೆ. ಆಗ ನೀವು ಈ 5,600 ರೆಕಾರ್ಡ್ ಮಾಡಬಾರ್ದು, 6,000 ರೆಕಾರ್ಡ್ ಮಾಡಬಾರ್ದು. ಇಲ್ಲ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಅಮೌಂಟ್ ತಗೋಬೇಡಿ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಈ 5,600 ಫೈನಾನ್ಷಿಯಲ್ ಬುಕ್ಸಲ್ಲಿ ಕೊಟ್ಟಿರೋದು ಡಿಡಕ್ಟ್ ಮಾಡಿ,
ಆ್ಯಂಡ್ 6000 ಕಾಸ್ಟ್ ಬುಕ್ಸಲ್ಲಿ ಕೊಟ್ಟಿರೋದನ್ನು ಆ್ಯಡ್ ಮಾಡಿ. ದೆನ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಓವರ್ ರಿಕವರ್ಡ್ rupees 850. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಈಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಆರ್ ಎಕ್ಸ್ಪೆನ್ಸಸ್ ಓವರ್ ರೆಕಾರ್ಡ್ ಇನ್ ಕಾಸ್ಟ್ ಅಕೌಂಟ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಲಾಸ್ ಡ್ಯೂ ಟು obsolescence in financial accounts rupees 2800. ಲಾಸ್ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್. ಎಲ್ಲಿ ರೆಕಾರ್ಡ್ ಮಾಡಿದ್ದಾರೆ? ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಕಾಸ್ಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಮೀನ್ಸ್ ವಿ ಶುಡ್ ಡಿಡಕ್ಟ್. Then interest on investment not included in cost account rupees 4000. Interest on investment it is purely financial income. ಎಲ್ಲಿ ರೆಕಾರ್ಡ್ ಮಾಡ್ತಾರೆ ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ, ಕಾಸ್ಟ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಲ್ಲ. ಸೊ ಇನ್ಕಮ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ದೆನ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ rupees 240. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಮೀನ್ಸ್ ಇಟ್ ಈಸ್ ಎನ್ ಇನ್ಕಮ್. ರೆಕಾರ್ಡ್ ಎಲ್ಲಿ ಮಾಡಿದ್ದಾರೆ? ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ ಮಾಡಿದ್ದಾರೆ. ಸೊ ಇನ್ಕಮ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಅಕೌಂಟ್ ಮೀನ್ಸ್ ಆ್ಯಡ್. Then loss due to depreciation in stock values charged in financial accounts rupees 3350. So it is a loss of depreciation in the stock means it is an expense. It recorded only in the financial accounts and not recorded in cost account. Expenses not recorded in cost account means we should deduct. ಇಲ್ಲಿ add and deduct ಅಂದ್ರೆ ಯಾವುದರಿಂದ add and ಯಾವುದರಿಂದ deduct ಮಾಡ್ತಾ ಇದೀವಿ? That is net profit as per cost books. Now we are doing the reconciliation statement. Here I have taken the base net profit as per cost book or cost account, that is 88,460. We have to write it in the outer column. ನಾನು ಇಲ್ಲಿ ಬೇಸ್ ತಗೊಂಡಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟು, ಆ ಅಮೌಂಟ್ನ ಔಟರ್ ಕಾಲಮಲ್ಲಿ ಹಾಕಿದ್ದೀನಿ. ಮತ್ತು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಪ್ರತಿಯೊಂದು ಐಟಮ್ಗೂ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಇನ್ ಡೀಟೈಲ್ ಆಗಿ ನಾವು ವರ್ಕಿಂಗ್ ನೋಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಫಸ್ಟ್ ಏನು ಮಾಡಿ, ಆ್ಯಡ್ ಮಾಡಬೇಕಾಗಿರೋ ಐಟಮ್ಸ್ನೆಲ್ಲ ಫಸ್ಟ್ ಬರೀರಿ, ಅದರ ಅಮೌಂಟ್ಸ್ನೆಲ್ಲ ಇನ್ನರ್ ಕಾಲಮಲ್ಲಿ ಹಾಕಿ. ಇನ್ನರ್ ಕಾಲಮಲ್ಲಿ ಹಾಕಿರೋ ಅಮೌಂಟ್ಸ್ನ ಟೋಟಲ್ ಮಾಡಿ ಆಮೇಲೆ ಅದನ್ನು ಔಟರ್ ಕಾಲಮ್ ಹಾಕಿ. ಈ ಐಟಮ್ಸ್ನೆಲ್ಲ ಟೋಟಲ್ ಮಾಡಿದ್ರೆ ದಟ್ ಈಸ್ 250 ಪ್ಲಸ್ 6000 ಪ್ಲಸ್ 850 ಪ್ಲಸ್ 4000 ಪ್ಲಸ್ 240 ನಮಗೆ 11,340 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕಬೇಕು. ದೆನ್ನು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 88,460 ಇದೆ, ಅದಕ್ಕೆ ಆ್ಯಡ್ ಮಾಡಿದ್ರೆ 99,800 ಬರುತ್ತೆ. ನೆಕ್ಸ್ಟ್ ಲೆಸ್ ಮಾಡಬೇಕಾಗಿರೋದೆಲ್ಲ ಒಂದೊಂದೇ ಐಟಮ್ ಬರೀರಿ, ಅದರ ಅಮೌಂಟ್ಸ್ನೆಲ್ಲ ಇನ್ನರ್ ಕಾಲಮಲ್ಲಿ ಹಾಕಿ. ಮತ್ತು ಇದನ್ನೆಲ್ಲ ಆ್ಯಡ್ ಮಾಡಿ ಇನ್ನರ್ ಕಾಲಮಲ್ಲಿ ಇರೋದನ್ನ, ದಟ್ ಈಸ್ 10,000 ಪ್ಲಸ್ 1,550 ಪ್ಲಸ್ 5,600 ಪ್ಲಸ್ 2,800 ಪ್ಲಸ್ 3,350. ಔಟರ್ ಕಾಲಮ್ಗೆ ಬರೀರಿ 23,300 ಬರುತ್ತೆ. ಈ 23,300ನ 99,800 ಅಲ್ಲಿ ಲೆಸ್ ಮಾಡಿ ನಮಗೆ 76,500 ಬರುತ್ತೆ. ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್. ನಮಗೆ ಪ್ರಾಬ್ಲಮಲ್ಲಿ ಎರಡೂ ಪ್ರಾಫಿಟ್ ಕೊಟ್ಟಿದ್ದಾರೆ, ದಟ್ ಈಸ್ ಆಸ್ ಪರ್ ಕಾಸ್ಟ್ ಬುಕ್ ಆ್ಯಂಡ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸು ಕೊಟ್ಟಿದ್ದಾರೆ. ಬಟ್ ನಾವಿಲ್ಲಿ ಬೇಸ್ ತೊಗೊಂಡಿರೋದು ಕಾಸ್ಟ್ ಬುಕ್ಸ್ದು 88,460 ಆ್ಯಂಡ್ ಅಟ್ ದ ಫೈನಲ್ ನಮಗೆ ಪ್ರಾಬ್ಲಮಲ್ಲಿ ಏನು ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಪ್ರಾಫಿಟ್ ಕೊಟ್ಟಿರ್ತಾರೋ ಅಷ್ಟೇ ಬರಬೇಕು. ಅಕಸ್ಮಾತ್ ಡಿಫ್ರೆನ್ಸ್ ಅಮೌಂಟ್ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ ತಪ್ಪು ಮಾಡಿದ್ದೀವಿ ಅಂತ. Now we are doing memorandum of reconciliation statement. ನಮಗೆ ಈ ಪ್ರಾಬ್ಲಮಲ್ಲಿ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಹಾಗೆ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಬರೀ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ ಅಂತಾರೆ, ಇಲ್ಲ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ ದಿಸ್ ಮೆಮೊರಂಡಮ್ ಆಫ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಕ್ರೆಡಿಟ್ ಸೈಡ್ ವಿ ನೀಡ್ ಟು ರೈಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ಏನು ಕೊಟ್ಟಿದ್ದಾರೋ ಫಸ್ಟು ಅದನ್ನು ಕ್ರೆಡಿಟ್ ಸೈಡು ಬರಿಬೇಕು. ದೆನ್ನು ನಾವು ರೂಲ್ಸ್ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಅಲ್ಲಿ ಏನು ಆ್ಯಡ್ ಮಾಡಬೇಕು ಆ ಆ್ಯಡ್ ಮಾಡೋ ಐಟಮ್ಸ್ನೆಲ್ಲ ನಾವು ಕ್ರೆಡಿಟ್ ಸೈಡು ಬರಿತೀವಿ. ಓಕೆ, ದೆನ್ ಏನೇನು ಡಿಡಕ್ಟ್ ಮಾಡಬೇಕು
ಫ್ರಮ್ ದ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ಸು ಅದನ್ನೆಲ್ಲ ಡೆಬಿಟ್ ಸೈಡ್ ಬರಿತೀವಿ. ನೆಕ್ಸ್ಟು ಟೋಟಲ್ ಮಾಡಿ ನಮಗೆ ಕ್ರೆಡಿಟ್ ಸೈಡು ಜಾಸ್ತಿ ಬಂದರೆ ಸೇಮ್ ಅಮೌಂಟ್ನ ಡೆಬಿಟ್ ಸೈಡು ಬರೀರಿ. ದ ಬ್ಯಾಲೆನ್ಸಿಂಗ್ ಫಿಗರ್ is called as net profit as per financial accounts. See the problem. This problem has given in the year May 2011. X Company Limited maintains both cost accounting and financial accounting. The costing system has revealed profit for the year ending 31st March 2011, a sum of rupees 1,15,200. See here, X Company Limited is maintaining both cost accounting and financial accounting. Here only cost accounting profit has given for 31st March 2011, that is 1,15,200. However, the financial accounting results different from this figure. ಅವ್ರಿಗೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಬೇರೆ ನೆಟ್ ಪ್ರಾಫಿಟ್ ಬಂದಿದೆ, ಕಾಸ್ಟ್ ಅಕೌಂಟಿಂಗಲ್ಲಿ 1,15,200 ಬಂದಿದೆ. A verification revealed the following information. Here the information has given. So these information for these transactions I have discussed in detail in the working note. So with the help of that we need to prepare reconciliation statement, and at the end we should show the net profit as per financial accounts. Before going to do the reconciliation statement, I have done the working note. ನೀವು ಎಕ್ಸಾಮಲ್ಲಿ ವರ್ಕಿಂಗ್ ನೋಟ್ ಏನು ತೋರಿಸೋ ಅಷ್ಟೇನಿಲ್ಲ, ಡೈರೆಕ್ಟಾಗಿ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡ್ಬೋದು. ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಮಾತ್ರನೇ ವರ್ಕಿಂಗ್ ನೋಟು ತೋರಿಸಿರೋದು. ಫಸ್ಟ್ ಒನ್ ಈಸ್ ಓವರ್ ಅಬ್ಸಾರ್ಪ್ಷನ್ ಆಫ್ ಫ್ಯಾಕ್ಟ್ರಿ ಓವರ್ಹೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ rupees 2,200. Over absorption means this is an amount recovered more than the actual amount of expenses incurred. So it is over recovered in cost account means what is the rule? Expenses recorded in cost account or expenses over recovered in cost account we should add. ಯಾವುದಕ್ಕೆ ಆ್ಯಡ್ ಮಾಡಬೇಕು, ಯಾವುದಕ್ಕೆ ಡಿಡಕ್ಟ್ ಮಾಡಬೇಕು, ಈ ಐಟಮ್ಸ್ನೆಲ್ಲನೂ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. Then provision for doubtful debts rupees 1,600. It is purely a financial expenses. When it is purely financial expenses, they are going to record only in the financial account. So expenses not recorded in cost account means deduct. Then preliminary expenses written of rupees 24,400. It is also purely financial expense. They won't record in the cost account. They will record only in the financial account. So we need to deduct. Then transfer fees received rupees 3,400. It is purely financial income. Record only in the financial account and not record in the cost account. So income not recorded in cost account means add. Then underwriting commission paid. It is also purely financial expense. Record only in financial account. Expenses not recorded in cost account means deduct. Then discount on issue of shares rupees 12,400. It is purely financial expense. They are going to record only in financial account and this expense is not recorded in cost account, deduct. Under recovery of depreciation in cost accounting rupees 14,600. It is an expense under recovered in cost account means expenses not recorded or under recorded in cost account we need to deduct. Then under valuation of closing stock in financial accounting rupees 2,400. This closing stock we should treat it as income. This closing stock undervalued in financial account means overvalued in cost account anta. So income recorded in cost account or overvalued in cost account we should deduct. Then notional interest recorded in cost accounting rupees 2,600. See, it is not purely financial expense. It is record only in the cost account and not recorded in the financial account. Expenses recorded only in the cost account we should add. Next,
Selling and distribution overhead recovered in cost accounting rupees 15,000. It is an indirect expenses recorded only in the cost account. Expenses recorded in cost account we should add. Rent received not accounted in cost account rupees 8,000. It is purely financial income recorded only in the financial income account. Income not recorded in cost account means we should add. Then bank interest credited in financial accounts rupees 2,500. It is purely financial income recorded only in financial account and not recorded in cost account. So income not recorded in cost account means we should add. Now we are doing reconciliation statement. First, we have to write net profit as per cost account. Amount we should write it in outer column. This 1,15,200 that is given in the problem. Then already we have discussed what are the things we need to add and what are the things we should deduct from the net profit as per cost account. First, we should write what are the items that we should add to the net profit as per cost account and the amount should be write it in inner column. ಮತ್ತೆ ಇನ್ನರ್ ಕಾಲಮಲ್ಲಿ ಎಂಟರ್ ಆಗಿರೋ ಅಮೌಂಟ್ಸ್ನೆಲ್ಲ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ ನಮಗೆ 48,300 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಹಾಕಬೇಕು. ದೆನ್ ವಿ ಶುಡ್ ಆ್ಯಡ್ ದಿಸ್ 48,300 ಟು ದ 1,15,200. We will get 1,63,500. Then less. So already we have discussed what are the items we should deduct and the amount should be write it in inner column. After writing it in the inner column, add all these, then put it in the outer column. We will get 52,400. This 52,400 should be deducted from 1,63,500. We will get 1,11,100. This is the profit as per financial account.